ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. 6 ಗಂಟೆಗೆ ಎಷ್ಟು ಇದಾಗಿದೆ ನೋಡಿ. ಸೂರ್ಯ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾನೆ, ಬಟ್ ವಿಡಿಯೋ ಫೋಕಸ್ ಆಗ್ತಾ ಇಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭಾನುಭೂವಿ ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಹೇಗೆ ಹೋಗುತ್ತೆ ಅಂತ ನೋಡೋಣ. ನೋಡಿ, ಅದೇ ಪಾರ್ಕ್ ಇದೆ. ಈ ಪಾರ್ಕ್ ಆ್ಯಕ್ಚುಲಿ ಕಾಣಿಸ್ತಿಲ್ಲಲ್ಲ, ಕಾಣಿಸ್ತಾ ಇದೆ. ಇಲ್ಲಿ ಇದೆಯಲ್ಲ, ಇದೇ ಪಾರ್ಕು. ಬಟ್ ನಾವಿಲ್ಲಿ ಈ ಕಡೆಯಿಂದ ಹೋಗೋದಕ್ಕಾಗೋದಿಲ್ಲ, ಮೇಯ್ನ್ ಎಂಟ್ರೆನ್ಸಿಂದನೇ ಹೋಗಬೇಕು. ನಮ್ಮ ಮನೆಯವರು ಅಲ್ಲಿ ಬರ್ತಿದ್ದಾರೆ ನೋಡಿ. ವಾಕಿಂಗ್ ಹೋಗಿ ತರಕಾರಿ ತೊಗೊಂಡು ಹಾಲು ತೊಗೊಂಡು ಬರ್ತಿದ್ದಾರೆ. 8 ಗಂಟೆಲಿ ಕಾಫಿ ಕುಡಿಬೇಕು. ತಿಂಡಿ ತಿನ್ನೋಣ, ಕಾಫಿ ಕುಡಿಯೋಣ ಗೊತ್ತಿಲ್ಲ. ಕಾಣಿಸ್ತಿಲ್ಲ ಫ್ರೆಂಡ್ಸ್, ಇವತ್ತು ನಾನು ಅಕ್ಕಿ ರೊಟ್ಟಿ ಗುಡ್ಗಾರ, ಮೊಸರು ಅಕ್ಕಿ ರೊಟ್ಟಿ ಗುಡ್ಗಾರ ಮಾಡಿದ್ದೆ. ಚೆನ್ನಾಗಿರುತ್ತೆ ಕಾಂಬಿನೇಷನ್. ಮಾತಾಡಪ್ಪ, ನಾವೆಲ್ಲ ಹೋಗ್ತಿದ್ದೀವಪ್ಪ, ಹೇಳಪ್ಪ ಬಂಗಾರಿ. ಇಲ್ಲ ನೋಡಪ್ಪ, ಅಮ್ಮ ನಿಧಾನ. ಅಮ್ಮ ಏನಾದರೂ ಹೇಳಪ್ಪ ಬಂಗಾರ. ಹಾಂ ಹೇಳಪ್ಪ. ಹೇಳ್ರಿ ನೀನೇನಾದರೂ. ನನಗಿರೋದೇ ಬೈಕಲ್ಲಿ ಕೂತಿದ್ದೀನಿ ಮನೆ. ಏನು ಜರುಗಲಿ ಇರಿ, ಹಿಂಗಾಸ್ ನಡಿಯಪ್ಪ. ಮೇನ್ ರೋಡಲ್ಲಿ ಹೋಗೋದಾ? ನೀವು ಬನ್ನಿ. ರೀ ಆಶೆ ಬೆಳಗ್ಗೆನೇ ಎದ್ದು ಫೋನ್ ಮಾಡಿದ್ರು, ಅಕ್ಕ ಮನೆ ಹತ್ರ ಬನ್ನಿ, ಒಬ್ಬಳೇ ಇದ್ದೀನಿ, ಬೋರ್ ಆಗ್ತಾ ಇದೆ ಅಂತ. ನಾನು ಈ ಸರಿ ಲೀವಲ್ಲಿ ಹೋಗೇ ಇರಲಿಲ್ಲ. ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಆ ಕೆಲಸ ಈ ಕೆಲಸ ಅಂತ ಹೋಗಿರಲಿಲ್ಲ. ಒಂದು ಟೈಮ್ ಅವರೇ ಬಂದಿದ್ದರು, ಅದಕ್ಕೆ ಓಕೆ ಪರವಾಗಿಲ್ಲ ಅಂತ ಸುಮ್ಮನೆ ಆದೆ. ಅದಕ್ಕೆ ಅವರು ಅಕ್ಕ ಪಾಪು ಇದ್ದಾನೆ, ನಾನು ಒಬ್ಬಳೇ ಇದ್ದೀನಿ, ಬೋರ್ ಆಗ್ತಾಯಿದೆ, ಮಕ್ಳು ಕರ್ಕೊಂಡು ಬನ್ನಿ ಅಂತ ಫೋನ್ ಮಾಡಿದರು. ನಮ್ಮ ಮನೆಯವ್ರಿಗೆ ಹಂಗಂದೆ, ಓಕೆ ಸರಿ ಹೋಗ್ಬಾ ಅಂತ ಅಂದರು. ಮುಂಚೆ ಅಂದರೆ ಅಕ್ಕಪಕ್ಕ ಮನೆ ಇತ್ತು. ಅವ್ರಿಗೆ ಬೇಜಾರಾದ ತಕ್ಷಣ ನಮ್ಮ ಮನೆಗೆ ಬರೋರು, ನನಗೆ ಬೇಜಾರಾದ ತಕ್ಷಣ ಅವ್ರ ಮನೆಗೆ ಹೋಗಿ
ಆಲ್ಮೋಸ್ಟ್ ಇಬ್ಬರು ಜಾಸ್ತಿ ಜೊತೆಗೆ ಇರಿವು. ಇವಾಗ ನಮ್ಮ ಮನೆ ನಾವು ದೂರ ಇದು ಮಾಡಿರೋದ್ರಿಂದ, ಮನೆ ಚೇಂಜ್ ಮಾಡಿರೋದ್ರಿಂದ ತುಂಬ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಬೈ ವಾಕಲ್ಲಿ ಹೋಗೋಕ್ಕಾಗಲ್ಲ, ಬೈಕೇ ಇರಬೇಕು. ನಮ್ಮ ಮನೆಯವ್ರು ಹೊರಗಡೆ ಹೋದ್ರು ಅಂತ ಅಂದ್ರಂತೂ ಹೋಗೋಕ್ಕಾಗಲ್ಲ. ಅದಕ್ಕೆ ಸರಿ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ತಿಂಡಿ ಎಲ್ಲ ತಿಂದು ಮಧ್ಯಾಹ್ನ ಅಡುಗೆ ಮಾಡಿ ಓಕೆ ಹೋಗೋಣ ಅಂತ ಹೋಗಿದ್ದೆ. ಅವರು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿದ್ರು. ನಾಮಕರಣಕ್ಕೆ ಹೋಗಿದ್ವಲ್ಲ, ನಾಮಕರಣದಲ್ಲಿ ಅವರು ಬ್ಲೌಸ್ ಎಲ್ಲ ವರ್ಕ್ ಮಾಡಿಸೋದೆಲ್ಲ ಲೇಟ್ ಆಗುತ್ತೆ ಅಂತ ಮೇ ಬಿ ಮಾಡಿಸ್ಲಿಲ್ಲಂತೆ, ಬೇಗ ಕೊಡಲ್ಲ ಅಂತ ಏನೋ ಅಂದರು. ಅದಕ್ಕೆ ಅವ್ರು ಏನು ಮಾಡಿದ್ದಾರೆ ಅಂತ ಅಂದರೆ ಮೀಶೋದಲ್ಲಿ ರೆಡಿಮೇಡ್ ಬ್ಲೌಸ್ ವರ್ಕ್ ಇರುತ್ತಲ್ಲ, ಆ ಬ್ಲೌಸ್ ತಂದಿದ್ದಾರೆ. ಆ ಬ್ಲೌಸ್ ತೊಗೊಬಂದು ಇವರೇ ಸ್ಟಿಚ್ ಮಾಡಿದ್ದಾರೆ. ಸ್ಟಿಚಿಂಗ್ ಕ್ಲಾಸಿಗೆ ಆಶಾ ನಾನು ಇಬ್ಬರು ಒಟ್ಟಿಗೆ ಕಲ್ತಿದ್ದು. ಬಟ್ ನಾನು ನನ್ನ ಬ್ಲೌಸಸ್ ಮಾತ್ರ ಸ್ಟಿಚ್ ಮಾಡ್ಕೊತೀನಿ, ಬೇರೆ ಯಾರಿಗೂ ಇದುವರೆಗೂ ಕೂಡ ಸ್ಟಿಚ್ ಮಾಡಿಲ್ಲ. ನನಗೆ ಅಷ್ಟು ಕೂಡ ಟೈಮ್ ಇರಲ್ಲ, ಮಕ್ಕಳು ಅದು ಇದು ಅಂತ. ನನಗೆ ಬ್ಲೌಸ್ ಬೇಕಂತ ಅಂದರೆ ನಾನು ಹೊಲ್ಕೊತೀನಿ, ಮತ್ತು ನಮ್ಮ ಮಮ್ಮಿಗೆ ಹೊಲ್ದು ಕೊಟ್ಟಿದ್ದೀನಿ. ಬೇರೆಯವ್ರಿಗೆ ಅಂತ ಅಂದರೆ ಯಾರಿಗೂ ಕೂಡ ಹೊಲ್ದು ಕೊಟ್ಟಿಲ್ಲ. ಆಶಾ ನೋಡಿದರೆ, ಆಶಾನೂ ಕೂಡ ಇನ್ನೂ ಏನು ಅಂಗಡಿ ಏನು ಓಪನ್ ಮಾಡಿಲ್ಲ. ಬಟ್ ಅವ್ರ ಅಮ್ಮಂಗೆ ಅವರು ಚೆನ್ನಾಗಿ ನನಗೂ ಕೂಡ ಹೊಲ್ಕೊಟ್ಟಿದ್ದಾರೆ. ತುಂಬ ನನಗಿಂತನೂ ತುಂಬ ಚೆನ್ನಾಗಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ತಾರೆ. ಅದೇ ನೋಡಿ ಖುಷಿ ಆಯಿತು. ನಾವು ಕ್ಲಾಸ್ ಏನಾದರೂ ಕಲ್ತಿದ್ದೀವಿ ಅಂದರೆ ಅದರಿಂದ ಒಂದು ಬೆನಿಫಿಟ್ ಬರ್ತಾ ಇದೆ ಅಂತ ಅಂದರೆ ನಿಜ ಎಷ್ಟು ಖುಷಿ ಆಗುತ್ತೆ. ಅದರಿಂದ ಅರ್ನ್ ಮಾಡ್ತಿದ್ದಾರೆ ಅಂತ ಅಂದರೆ. ಆಶಾ ಬೇರೆಯವ್ರಿಗೂ ಕೂಡ ಹೊಲ್ಕೊಟ್ಟಿದ್ದಾರೆ, ಮೇ ಬಿ ಹೌದು, ಬೇರೆಯವ್ರಿಗೂ ಕೂಡ ಹೊಲ್ದಿದ್ದಾರೆ. ನಾನು ಯಾರಿಗೂ ಕೂಡ ಹೊಲ್ದಿಲ್ಲ. ಅದೇ ಅವತ್ತು ಇದರಲ್ಲಿ ಹಾಕಿದ್ರಲ್ಲ ನಾಮಕರಣದಲ್ಲಿ ಬ್ಲೌಸು ಎಷ್ಟು ಚೆನ್ನಾಗಿತ್ತು, ಚೆನ್ನಾಗಿ ಹೊಲ್ಸಿದ್ರಿ ಅಂತ ಅಂತಿದ್ನ. ಅದಕ್ಕಿಲ್ಲ ಅಕ್ಕ, ನಾನೇ ಹೊಲ್ಕೊಂಡಿದ್ದು ಅಂತ ತೋರಿಸ್ತಾ ಇದ್ರು. ಬ್ಲೌಸ್ ತುಂಬ ನಾಲೆಡ್ಜ್ ಅವರಿಗೆ. ಏನಾದರೂ ಒಂದು ಸ್ವಲ್ಪ ನೋಡ್ತು ಅಂತ ಅಂದರೆ ಜಲ್ದಿ ಬೇಗ ಕ್ಯಾಚ್ ಮಾಡ್ತಾರೆ. ನಾನು ಹಂಗಲ್ಲ, ತುಂಬ ನಿಧಾನ ಕಲಿತೀನಿ ಅನ್ನೋದೊಂದು ಇದಿದೆ. ಕಲೀಲೇಬೇಕು ಅಂತ ನಾನು ಏನಾದರೂ ಅದು ನಿಧಾನ ಆದರೂ ಪರವಾಗಿಲ್ಲ, ಅದು ಕಲಿಬೇಕು ಅಂತ ನಾನು ಅನ್ಕೋತೀನಿ. ಅವ್ರು ಹಂಗಲ್ಲ, ಬೇಗನೆ ನಾನು ಪರ್ಫೆಕ್ಟ್ ಆಗಬೇಕು ಅನ್ನೋ ರೀತಿ ಕಲಿತಾರೆ. ತುಂಬಾ ಚೆನ್ನಾಗಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ತಾರೆ. ಅದ ತೋರಿಸ್ತಾ ಇದ್ದಾರೆ, ಅಕ್ಕ ಇದು ನಾನು ಹೊಲ್ದೆ, ಅದು ಹೊಲ್ದೆ, ಇದು ಹೊಲ್ದೆ ಅಂತ ತುಂಬ ಚೆನ್ನಾಗಿ ಹೊಲ್ದಿದ್ದಾರೆ ಎಲ್ಲ. ಪಾಪು ಬೇರೆ ಮಲಗಿದ್ದ, ನಾನು ನಿಧಾನಕ್ಕೆ ಮಾತಾಡ್ತಿದ್ದೆ, ಮಾತಾಡೋಕ್ಕೆ ವಾಯ್ಸ್ ಓವರ್ ಅದಕ್ಕೆ ಕೊಡ್ತಾ ಇದ್ದೀನಿ. ಅವನಿಗೆ ಸ್ನಾನ ಮಾಡಿಸಿ ಮಲಗಿಸಿದ್ರು. ಮತ್ತೆ ಎದ್ಬಿಟ್ರೆ ಮಾತಾಡೋದಕ್ಕೆ ಬಿಡಲ್ಲ ಅಂತ ಅಕ್ಕ ಇವಾಗ ತಾನೇ ಮಲಗಿದ್ದಾನೆ, ತೂಗ್ತೀನಿ ಅಂತ ಪಾಪು ತೂಗ್ತಾ ಇದ್ದಾರೆ. ಅವನು ಮಲಗಿದ್ದಾನೆ ಆರಾಮಾಗಿ. ಒಂದಕ್ಕಿಂತ ಒಂದು ಬ್ಲೌಸ್ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಹೊಲ್ದಿದ್ದಾರೆ ಎಲ್ಲ. ಅವ್ರ ಅಮ್ಮಗೂ ಕೂಡ ಸ್ಟಿಚ್ ಮಾಡಿದ್ದಾರೆ, ಅವರು ಕೂಡ ಸ್ಟಿಚ್ ಮಾಡ್ಕೊಂಡಿದ್ದಾರೆ. ಲಾಸ್ಟ್ ಟೈಮ್ ಪ್ರೆಗ್ನೆನ್ಸಿ ಇದ್ದರು ಅವರು. ಅದಕ್ಕಿಂತ ಮುಂಚೆ ಯಾವಾಗಲೂ ನನಗೂ ಕೂಡ ಒಂದು ಸ್ಟಿಚ್ ಮಾಡಿಕೊಟ್ಟಿದ್ರು. ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ. ಅದಕ್ಕೆ ಹೆಣ್ಮಕ್ಳು ಸುಮ್ಮನೆ ಮನೇಲಿ ಕೂತ್ಕೊಂಡಿದ್ರೆ ಕೆಲಸ ಎಲ್ಲರಿಗೂ ಇರುತ್ತೆ, ಯಾರಿಗೆ ಕೆಲಸ ಇರಲ್ಲ ಹೇಳಿ. ಹೆಣ್ಮಕ್ಳು ಅಂತ ಅಂದರೆ ಕೆಲಸ ಇರುತ್ತೆ, ಬಟ್ ನಾವು ನಮಗೆ ಅಂತ ಟೈಮ್ ಕೊಡಬೇಕು. ನೋಡಿ ಆಶಾ ಆವಾಗ ಏನಾದರೂ ಇನ್ ಕೇಸ್ ನಾನು ಕೂಡ ಬೇಡ ಸ್ಟಿಚಿಂಗ್ ಕ್ಲಾಸ್ಗೆ ಹೋಗೋದೇ, ಹಿಂಗೆ ಇರೋಣ ಅಂತ. ನಮ್ಮ ಟುಮ್ಮು ಚಿಕ್ಕವಳು ಅವಾಗ. ನಾನು ಸ್ಟಿಚಿಂಗ್ ಕ್ಲಾಸ್ಗೆ ಹೋಗ್ಬೇಕಾದ್ರೆ ಚಂದ್ರಾಯಪಟ್ಟಣದಲ್ಲೇ ಹೋಗಿದ್ದೆ. ಸ್ವಲ್ಪ ದಿನ ಹೋದೆ, ಆಮೇಲೆ ಬೇರೆ ಕಡೆ ಹೋದೆ. ನಂಗೆ ಸ್ವಲ್ಪ ದಿನ ಮುಂಚೆ ಹೋಗಿದ್ದು ಅವರು ಸ್ವಲ್ಪ ಕಿರಿಕಿರಿ ಮಾಡಿದರು, ಆಗಲಿಲ್ಲ. ನೆಕ್ಸ್ಟು ಹೋದೆ, ಅವಕ್ಕ ಚೆನ್ನಾಗಿ ಹೇಳ್ಕೊಟ್ರು. ನಾನು ಚರ್ಚಿಗೆ ಹೋಗ್ತೀನಲ್ಲ, ಅಲ್ಲೇ ಅವಕ್ಕ ಚೆನ್ನಾಗಿ ಹೇಳ್ಕೊಟ್ರು, ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಸೊ ನೋಡಿ ಎಷ್ಟು ಚೆನ್ನಾಗಿ ಕಲ್ತಿದ್ದಾರೆ, ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ನಿಜ ಖುಷಿಯಾಗುತ್ತೆ. ಏನಾದರೂ ಒಂದು ಕಲಿತು ಅದು ಸಕ್ಸಸ್ ಆಯಿತು ಅಂತಂದರೆ ಅದ್ರ ಖುಷಿನೇ ಬೇರೆ ಇರುತ್ತೆ. ಆ್ಯಕ್ಚುಲಿ ಯಾರೇ ಆದರೂ ಕೂಡ ಇಂಥದ್ದೇ ನಾನು ದೊಡ್ಡದೇ ಕಲಿಬೇಕು, ಇದಾದ್ರಾಗಲ್ಲ ಅದಾದ್ರಾಗಲ್ಲ ಅಂತ ಏನಿಲ್ಲ. ಪ್ರತಿಯೊಂದು ಕೂಡ ಒಂದು ವಿದ್ಯೆನೇ. ನಾವು ಎವ್ರಿ ಡೇ ಈಸ್ ಲರ್ನಿಂಗ್ ಡೇ ಅನ್ನಂಗೆ ಕಲಿಯೋ ಅಂಥ ಲರ್ನಿಂಗ್ ಪ್ರೊಸೆಸ್ ನಮ್ಮ ಲೈಫ್ ಲಾಂಗ್ ನಡೀತಾ ಇರುತ್ತೆ. ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಮತ್ತು ನನಗೆ ಯಾವಾಗಲೂ ಅಂತಿರ್ತಾರೆ, ಅಕ್ಕ ನೀವು ಯಾವಾಗ ಬರೋದು, ಅಕ್ಕ ಯಾವಾಗ ಬರೋದು. ಅವರು ಎಂಬ್ರಾಯ್ಡ್ರಿ ಕಲಿಬೇಕಂತೆ. ಮತ್ತು ತುಂಬ ಇಬ್ಬರು ನಾವು ಅದು ಕಲಿಯೋಣ ಅಂತ ಎಷ್ಟು ಎಂಕರೇಜ್ ಮಾಡ್ತಿರ್ತಾರೆ ಅಂದರೆ, ನಾನು ಏನಾದರೂ ಅವಾಗ ಸ್ಟಿಚಿಂಗ್ ಕ್ಲಾಸ್ಗೆ ಹೋಗೋದು ಬೇಡ ಅಂತ, ತುಂಬ ಚಿಕ್ಕವಳಿದ್ಲಲ್ಲ, ಸೊ ಹೋಗೋದು ಬೇಡ ಅಂತ ಮನೇಲೇ ಇದ್ದಿದ್ರೆ ಇವತ್ತು ಕಲಿಯೋದಕ್ಕಾಗದ. ಅವಳನ್ನೂ ಕೂಡ ಕರ್ಕೊಂಡೋಗಿವೆ. ನಮ್ಮದು ಕೂಡ ಗಾಡಿ ಇತ್ತು, ಆಶಾರ್ದು ಕೂಡ ಗಾಡಿ ಇತ್ತು. ಸೊ ಹೋಗಿ ಯಾವಾಗಲೂ ಹೋಯ್ತಾ ಇರುವ. ಮತ್ತು ಅವ್ರು ಇನ್ ಕೇಸ್ ಏನಾದರೂ ಬ್ಯಾಂಗ್ಳೂರ್ಗೆ ಹೋಗ್ಯಾರೆ ಅಂದರೆ ನಾನೇ ಟುಮ್ಮಂಗೆ ಕರ್ಸ್ಕೊಂಡು ಭುವಿ ಸ್ಕೂಲ್ಗೆ ಹೋಯ್ತಾ ಇರೋನು, ಜ್ಞಾನಸಾಗರ ಸ್ಕೂಲ್ಗೆ. ಭುವಿ 2nd ಸ್ಟ್ಯಾಂಡರ್ಡ್ ಇದ್ದ. ಟುಮ್ಮಂಗೆ ಕೂರಿಸ್ಕೊಂಡು ಕರ್ಕೊಂಡು ಹೋಯ್ತಾ ಇರುವೆ. ಅದೇ ಇಬ್ಬರು ಇರೋದ್ರಿಂದ ಅವ್ರಿಗೆ ನಾನು, ನನಗೆ ಅವರು ಅನ್ನೋ ರೀತಿ ಹೆಲ್ಪ್ ಮಾಡ್ಕೊಂಡು ಚೆನ್ನಾಗಿ ಕಲಿತು. ಅವ್ರಿಗೆ ಯಾವಾಗಲೂ ಅಕ್ಕ ಬಂದು ಊರಿಗೆ ಇಲ್ಲೇ ಸೆಟ್ಲ್ ಆಗ್ಬಿಡು, ಏನು ಯಾವಾಗಲೂ ನಿಮ್ಮ ಮನೆಯವ್ರ ಜೊತೆ ಅಲ್ಲಿ ಇಲ್ಲಿ ತಿರುಗ್ತಾ ಇರ್ತೀಯ ಅಕ್ಕ, ಹಂಗಾದ್ರೆ ಮಕ್ಕಳು ಎಜುಕೇಷನ್ ಹೆಂಗೆ, ಇಲ್ಲೇ ಇರು. ಅವ್ರು ಫೋನ್ ಮಾಡಿದರೆ ಜಾಸ್ತಿ ಇನ್ನೇನು ಕೇಳಲ್ಲ ನಾನು, ಅಕ್ಕ ಇನ್ನು 6 ತಿಂಗಳಲ್ಲ, ಇನ್ನೊಂದು ವರ್ಷ ಅಲ್ಲ ನೀವು ಬರೋದು, ಇಲ್ಲೇ ಸೆಟ್ಲಾಗ್ತೀರಲ್ಲ ಅಂತ ಇರ್ತಾರೆ. ತುಂಬ ಕಲಿಯೋದಂತೂ ತುಂಬ ಇಂಟ್ರೆಸ್ಟ್ ಐತೆ ಆಶಂಗಂತೂ. ಅದೇ ನಾವು ಯಾವಾಗಲೂ ಸ್ವಲ್ಪ ಕಲಿಯೋದ್ರಲ್ಲೇ ಇರಬೇಕು. ಹೆಣ್ಮಕ್ಳು ಅಂತ ಅಂದ್ರೆ ಅದು ಕಲಿಬಾರ್ದು ಇದು ಕಲಿಬಾರ್ದು, ಬರೀ ಮನೆ ಕೆಲಸ ಅಂದ್ರೇ ಆಗಲ್ಲ. ಮನೆ ಕೆಲಸ ಕಂಪಲ್ಸರಿ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ನಮಗೆ ಅಂತ ನಾವು ಟೈಮ್ ತೊಗೊಂಡು ಕಲಿಬೇಕು.
ನಾನು ಬೈಕು ಕೂಡ ನಾನು ಓಡಿಸ್ತಿರ್ಲಿಲ್ಲ. ಬಟ್ ಒನ್ ಆಫ್ ದಿ ರೀಸನ್ ಆಶನೇ. ಬಟ್ ಎಲ್ಲದರಲ್ಲೂ ನನಗೆ ತುಂಬ ಕೋಪ್ರೇಟಿವ್ ಆಗಿ ತುಂಬ ಎಲ್ಪ್ ಮಾಡಿದ್ದಾರೆ ಪಾಪ, ಮಾಡ್ತಾರೆ. ಅಷ್ಟು ಒಂದು ಒಳ್ಳೆ ನೇಚರು. ನಾವೇನಾರು ಅವತ್ತು ಕಲಿಯೋದು ಬೇಡ ಅಂತ ಅಂದಿದ್ರೆ ಕಲಿಯೋಕೆ ಆಯ್ತಾ ಇರಲಿಲ್ಲ. ಇವಾಗಲೂ ಕೂಡ ಯಾವಾಗ ಕಲಿಯೋಣ, ಅದು ಯಾವಾಗ ಮಾಡೋಣ, ಇದು ಯಾವಾಗ ಮಾಡೋಣ, ತುಂಬ ಕಲಿಯೋದ್ರ ಬಗ್ಗೆ ತುಂಬ ಯಾವಾಗಲೂ ಕೇಳ್ತಾ ಇರ್ತಾರೆ. ಬಟ್ ನಾನಿಲ್ಲಿ ಅವ್ರು ಅಲ್ಲಿ ಇರೋದ್ರಿಂದ ಅಷ್ಟು ಏನು ಕಲಿಯೋಕೆ ಆಯ್ತಾ ಇಲ್ಲ. ಇನ್ ಕೇಸ್ ಏನಾದರೂ ನೆಕ್ಸ್ಟು ಮತ್ತೆ ನಾವು ಮೀಟಾಗಿ ಮತ್ತೆ ಒಂದೇ ಜಾಗದಲ್ಲಿ ಇಬ್ಬರು ಸೇರಿ ಮನೆ ಏನಾದರೂ ಇಬ್ಬರು ಮನೆ ಅಕ್ಕಪಕ್ಕ ಆದರೆ ಮತ್ತೆ ನಾವು ಲರ್ನಿಂಗ್ ಪ್ರೊಸೆಸ್ ಕಂಟಿನ್ಯೂ ಮಾಡಬೇಕು. ಓಕೆ, ನಮ್ಮ ಮನೆಯವರು ಕೂಡ ಹೆಂಗೋ ಬಿಡೋರಿ ಅಂತ ಅಂದಿದ್ದಕ್ಕೆ ಪಾಪ ಬಂದು ಬಿಟ್ಟು ಹೋದರು. ಅವ್ರಿಗೂ ಏನೋ ಕೆಲಸ ಇದೆ ಅಂತ ಅವರು ಕೂಡ ಊರಿಗೆ ಬಂದರೆ ಆ ಕೆಲಸ ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ಆ ಡಾಕ್ಯುಮೆಂಟ್ಸು ಈ ಡಾಕ್ಯುಮೆಂಟ್ಸು, ಮತ್ತು ನಾವು ಇಲ್ಲಿಂದ ಹೋದರೆ ಡಾಕ್ಯುಮೆಂಟ್ಸ್ಗಳಿಗೆಲ್ಲ ತುಂಬ ನಾವಿರೋ ಹತ್ರ ಏನೂ ಮಾಡ್ಸೋಕ್ಕಾಗಲ್ಲ. ಊರು ಮನೆ ಮಠ ಎಲ್ಲ ಇಲ್ಲಿದೆ, ಅಲ್ಲೇನು ಡಾಕ್ಯುಮೆಂಟ್ಸ್ ಮಾಡಿಸೋದು ಅನ್ನೋಂಗಾಗುತ್ತೆ. ಮಕ್ಕಳು ಸ್ಕೂಲ್ಗೆ ಅದಕ್ಕೆ ಇದಕ್ಕೆ ಅಂತ ಡಾಕ್ಯುಮೆಂಟ್ಸ್ ಎಲ್ಲ ಕೇಳ್ತಾ ಇರ್ತಾರೆ. ಯಾವಾಗ ಲೀವ್ ಬರ್ತೀವಿ ಆವಾಗಲೇ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅದೆಲ್ಲ ತಗೋಬೇಕು. ಪಾಪು ಎತ್ಕೊಳಕ್ಕೆ ಹೋದರೆ ಅವನು ಸ್ವಲ್ಪನೂ ಬರ್ತಾನೇ ಇಲ್ಲ. ನಮ್ಮ ಬಗ್ಗೆ ಅಷ್ಟು ಅವ್ನಿಗೆ ಗೊತ್ತೇ ಇಲ್ಲ, ಅವ್ನು ಇನ್ನೆಲ್ಲಿ ಬರ್ತಾನೆ. ಈ ಏಜಲ್ಲಂತೂ ಟುಮ್ಮು ಆಶಾರ ಮನೆ ಹತ್ರ ಹೋದರೆ ಏನು ಮಾಡಿದರೂ ನಮ್ಮ ಮನೆ ಹತ್ರ ಬರ್ತಿದ್ದಿಲ್ಲ. ಆಶಾ 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 ಅಂದ್ಕೊಂಡು ಬರ್ರಿ ಅವ್ರ ಮನೆ ಹತ್ರನೇ. ಅವ್ರ ಹಸ್ಬೆಂಡ್ ಹತ್ರನೂ ಅಷ್ಟು ಅಟ್ಯಾಚ್ ಆಗಿದ್ಲು. ಇವರು ತುಂಬ ಅಟ್ಯಾಚ್ ಆಗಿದ್ರು ನಮಗೆ. ಅದರಿಂದ ಅವಳು ಕೂಡ ಸಖತ್ತು ಅಟ್ಯಾಚ್ ಆಗಿ ನಮ್ಮ ಮನೆ ಹತ್ರ ಬರ್ತಿರ್ಲಿಲ್ಲ, ಏನಿಲ್ಲ. ನೋಡಿದರೆ ಅವ್ರ ಮಗ ಈಗ ನಾನು ಕರೆದ್ರೂ ಬರೋಲ್ಲ. ಅವ್ನ ಪಾಪ ಅವ್ನು ಹುಡ್ತಾಗ್ಲಿಂದ ನಾನು ನೋಡೇ ಇಲ್ಲ. ಆಲ್ಮೋಸ್ಟ್ 1 ವರ್ಷ ಆಗೈತೆ ನಾನು ಕೂಡ ಆಶನ್ ನೋಡಿ, ಪಾಪನ ನೋಡಿ. ಮತ್ತು ಇನ್ನೆಲ್ಲಿ ಬರಬೇಕು ಅಂತೂ ಟೈಮ್ ಆಯಿತು. ಮಧ್ಯಾಹ್ನ ಆಶಾ ಅಡುಗೆ ಮಾಡ್ತೀನಿ ಊಟ ಮಾಡಿ ಅಂತ ತುಂಬಾ ಫೋರ್ಸ್ ಮಾಡಿದರು. ನಾನಿಲ್ಲ, ಪಾಪು ಮಲಗಿದ್ದಾನೆ, ನಾನೇ ಅಡುಗೆ ಮಾಡ್ತೀನಿ, ಏನು ಮಾಡ್ಬೇಕು ಹೇಳಿ, ನಮಗೆ ಊಟ ಬೇಡ ಅಂತ ಅಂದೆ. ಅವ್ರು ಬೇಡ ನಾನು ಮಾಡ್ತೀನಿ ಅಂತ ಬೇಡ ಅಂತ ಹಿಂಸೆ ಮಾಡಿದೆ. ಏಕೆಂದರೆ ನಾನು ಆಲ್ರೆಡಿ ಅಡುಗೆ ಮಾಡಿ ಇಟ್ಟು ಬಂದಿದ್ದೆ. ಮತ್ತು ನಾನು ಹೋಗೋದು ಲೇಟ್ ಆಗುತ್ತೆ ಅಂತ ಗೊತ್ತಿತ್ತು. ಆಶಾರ ಮನೆ ಹತ್ರ ಬಂದರೆ ಬೇಗನೆ ಹೋಗೋದಿಲ್ಲ. ಅವ್ರ ಮನೆಯವ್ರು ಬಂದರೆ ಬೇಗ ಹೋಗುವೆ. ಬಟ್ ಅವರು ಕೂಡ ಊರಿಗೆ ಅಂತ ಹೋಗಿದ್ರು. ಅದಕ್ಕೆ ಸುಮ್ಮನೆ ಮಾತಾಡ್ಕೊಂಡು ಕೂತ್ಕೊಂಡು ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ. ಸ್ವಲ್ಪ ನಂದು ಬಟ್ಟೆಗಳೆಲ್ಲ ನಂದು ಆಲ್ಟ್ರೇಷನ್ ಮಾಡಿಸೋದಿತ್ತು, ಅದೆಲ್ಲ ನಾನೇ ಮಾಡಿಕೊಂಡು ಆಮೇಲೆ ಸಂಜೆ ಆಯಿತು. ಮಧ್ಯಾಹ್ನಕ್ಕೆ ಐಸ್ ಕ್ರೀಮ್ ತರಿಸಿದ್ರು. ಅವ್ರ ಮನೆಯವ್ರು ಬಂದು ಐಸ್ ಕ್ರೀಮ್ ತಂದು ಕೊಟ್ಟು ಮತ್ತೆ ವಾಪಸ್ ಹೋದರು. ಓಕೆ ಸರಿ ಅಂತ ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ನಾನು ಸಂಜೆಗೆ ಅಡುಗೆ ಮಾಡಿಟ್ಟೊಯ್ತೀನಿ ಅಂತ ಅಂದೆ. ಯಾಕೆ ಬೇಡ ಸಾಂಬಾರಿದೆ ಆಗುತ್ತೆ ಬೇಡ ಅಂತ ಅಂದರು. ಐಸ್ ಕ್ರೀಮ್ ತರಿಸ್ಕೊಟ್ರು. ಬಟ್ ಅವ್ರು ಕೋಲ್ಡ್ ಅಂತ ಅವರು ತಿನ್ನಲಿಲ್ಲ. ನಾವು ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಮೇ ಬಿ ನಾವು ಮಧ್ಯಾಹ್ನ ಅಲ್ಲ, ಒಂದು ಬೆಳಗ್ಗೆ ಮೇ ಬಿ ಊಟನೂ ಮಾಡಿ ಹೋಗಿದ್ದೋ ಅಂತ ಅನಿಸುತ್ತೆ. ಇದು ತುಂಬ ದಿನ ಆಗಿದೆಯಲ್ಲ, ಅದಕ್ಕೆ ಆ ರೀತಿ ಕನ್ಫ್ಯೂಸ್ ಆಗ್ತಾ ಇದೆ. ಆವಾಗ ಹೋಗಿ ಸಂಜೆ ಟೈಮ್ ಗಂಟ ಅಲ್ಲೇ ಇದ್ದು ಅವ್ರ ಮನೆಯವರು ಬಂದು ಐಸ್ ಕ್ರೀಮ್ ತಗೊಟ್ಟು ಎಲ್ಲೋ ಹೊರಗಡೆ ಹೋಗ್ಬೇಕಂತ, ಏನೋ ಊರಿಗೆ ಹೋಗ್ಬೇಕು ಅಂತ ಹೋದ್ರು. ಅಂತೂ ಐಸ್ ಕ್ರೀಮ್ ಕ್ವಾಂಟಿಟಿ ಜಾಸ್ತಿ ಇದೆ. ಮಳೆ ಬೇರೆ ಬರ್ತಾ ಇತ್ತು, ಅದಕ್ಕೆ ಬೇಡ ಹೇಳಿದೆ, ಎಲ್ಲ ತಿಂದಳೆ. ಬಾಯ್ ಮಗನೆ. ಇದು ನನ್ನ ಮಗಳು ಹುಟ್ಟಿದ ಮನೆ. ಇದು ನಾನಿದ್ದ ಹಳೆಯ ಮನೆ. ನನಗೆ ತುಂಬ ಏನೋ ಒಂಥರ ಅನ್ಸುತ್ತೆ, ನನ್ನ ಮಗಳು ಪ್ರೆಗ್ನೆಂಟಲ್ಲಿ. ನೀವು ಇದೇನು ನೋಡ್ತಿದ್ದೀರಾ, ಇದು ನಾನು ಮುಂಚೆ ಇದ್ದಂಥ ಹಳೆ ಮನೆ. ಈ ಮನೇಲಿ ಆಶಾ ಒಂದು ಮನೇಲಿದ್ದರು, ನಾವು ಒಂದು ಮನೇಲಿದ್ದೋ. ನಾನು ಈ ಮನೆಗೆ ಬಂದಾಗ 6 ಮಂತ್ ಪ್ರೆಗ್ನೆಂಟ್ ಬಂದಿದ್ದು. ಆ್ಯಕ್ಚುಲಿ 5 ಕಂಪ್ಲೀಟ್ ಆಗಿ 6 ಮಂತಿಗೆ ಬಿದ್ದಿತ್ತು ಅವಾಗ. ನಮ್ಮ ಮನೆಯವರು ಅವಾಗ ಬಿಟ್ಟು ಅವರು ಡ್ಯೂಟಿ ಹೋದರು. ತುಂಬ ಈ ಮನೇಲಿ ನಾನು ಒಬ್ಬಳೇ ಯಾವ ರೀತಿ ಇರೋಣ, ಅವ್ರು ಮತ್ತೆ ನೆಕ್ಸ್ಟು ರಜಾ ಬರೋ ಅಂತ ತುಂಬ ಫೀಲಿಂಗ್ಸು, ಹ್ಯಾಪಿನೆಸ್ಸು, ಎಮೋಷನ್ಸು ಎಲ್ಲ ಮಿಕ್ಸ್ ಫೀಲಿಂಗ್ ಇದ್ದಂಥ ಮನೆ ಅದು. ಆ್ಯಕ್ಚುಲಿ ನನ್ನ ಮಗಳು ಪ್ರೆಗ್ನೆನ್ಸಿ ಜರ್ನಿ ಅದು ಶುರು ಮಾಡ್ತಾ ಇದ್ದರೆ ನಿಜ ತುಂಬಾ ಹೇಳೋಕ್ಕಾಗಲ್ಲ, ಆ ರೀತಿ ಎಕ್ಸ್ಪೀರಿಯೆನ್ಸ್ ಇತ್ತು ಆಗೆಲ್ಲ. ಆವಾಗಲೇ ನನಗೆ ಆಶಾ ಮೊದಲು ಸಿಕ್ಕಿದ್ದು. ಫಸ್ಟ್ ಆಫ್ ಆಲ್ ನಾನು ಯಾರನ್ನೂ ಮುಂಚೆ ಅವ್ರು ಮಾತಾಡ್ಸೋಕ್ಕೂ ಮುಂಚೆ ಮಾತಾಡೋಲ್ಲ. ಒಬ್ಬೊಬ್ರನ್ನ ಮಾತಾಡಿಸ್ತೀನಿ, ಬಟ್ ಒಬ್ಬೊಬ್ರನ್ನ ಮಾತಾಡ್ಸಲ್ಲ. ಯಾಕೆಂದರೆ ನಾವು ಮಾತಾಡಿಸಿದ್ದು ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೋ ಅಂತ. ಬಟ್ ಆಶಾನೇ ನನ್ನನ್ನು ಮುಂಚೆ ಮಾತಾಡಿಸಿದ್ದು. ಆವಾಗ ನಮ್ಮಿಬ್ಬರು ಫ್ರೆಂಡ್ಸ್ ಶುರುವಾಗಿದೆ ಫ್ರೆಂಡ್ಶಿಪ್. ಅವಾಗಲಿಂದ ಶುರುವಾಗಿ ತುಂಬ 2 ವರ್ಷ ಆ ಮನೇಲಿದ್ದೆ. ನನ್ನ ಮಗಳು ಪ್ರೆಗ್ನೆನ್ಸಿ ಜರ್ನಿ ಅರ್ಧ ಆಯಿತು, ಮತ್ತು ಬಾಣಿಂತನ ಎಲ್ಲ ಮುಗೀತು. ನೆಕ್ಸ್ಟು ನಮ್ಮ ಮನೆಯವ್ರದ್ದು ಬೇರೆ ಕಡೆ ಪೋಸ್ಟಿಂಗ್ ಆಯಿತು. ಆವಾಗ ಬೇರೆ ಕಡೆ ಹೋಗೋಣ ಅನ್ನೋದಕ್ಕೋಸ್ಕರ ಆ ಮನೆ ನಾವು ಖಾಲಿ ಮಾಡಿದೋ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಖಾಲಿ ಮಾಡ್ತಿರ್ಲಿಲ್ಲ. ಅವ್ರು ಓನರ್ ಅವರಾಗೆ ಅವರು ಹೇಳೋವರೆಗೂ ತುಂಬ. ಮತ್ತೆ ನಾನು 4-5 ವರ್ಷದ ಹಿಂದೆ ಹೋಗ್ತಿದ್ದೀನಿ, ಈ ಥರ ಜರ್ನಿ ಇತ್ತು ಅಲ್ವಾ ಅಂತ. ಹಂಗೆ ಯಾವುದಾದ್ರೂ ಹಳೇದೇನಾದರೂ ನೆನ್ಕೊತು ಅಂತ ಅಂದರೆ ನಾವು ಏನು ಮಾಡ್ತಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ, ಅದ್ರ ಬಗ್ಗೆನೇ ಹೋಗ್ಬಿಡುತ್ತೆ. ನಮ್ಮದು ಮನೆ ನೋಡಿದ್ನಲ್ಲ, ನಾವು ಇದ್ದಂಥ ಮನೆ, ಅದು ನೋಡಿ ನನಗೆ ಆ ರೀತಿ ಎಲ್ಲ ಮಾತು ಬಂತು. ಅದೆಲ್ಲ ನಾನು ಇದ್ದಂಥ
2 ವರ್ಷದ ಜರ್ನಿ ಏನಿತ್ತು, ಈ 5 ವರ್ಷದ ಹಿಂದಿನ ಜರ್ನಿ ಅದೆಲ್ಲ ಇಮ್ಯಾಜಿನ್ ನಂದು ತಲೆಯಲ್ಲಿ ನಾನು ಏನೇನು ಲೈಫು ಇತ್ತು ಅದೆಲ್ಲ ಇಮ್ಯಾಜಿನ್ ಬರ್ತಿತ್ತು. ಸೊ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಮಾತಾಡ್ಕೊಂಡು ಹೋದೆ. ಬಟ್ ವೀಡಿಯೋ ಕಂಟಿನ್ಯೂ ಆಗಿರೋದೇ ಮೂವ್ ಆಗಿರೋದೇ ಗೊತ್ತಾಗಿಲ್ಲ. ಬಟ್ ನಾನು ಸ್ಕಿಪ್ ಮಾಡಿ ಹಾಕ್ಬೋದು ಬಟ್ ನನಗೆ ಇದು ಸ್ಪ್ಲಿಟ್ ಮಾಡಿ ಹಾಕೋಕ್ಕೆ ನನಗಿಷ್ಟ ಇಲ್ಲ. ನಂಗೆ ಲೈಫ್ ಟೈಮು ನನ್ನ ಮಕ್ಕಳಿಗೆ ಈ ಮೆಮೊರೀಸ್ ಬೇಕು ಅನ್ನೋದಕ್ಕೋಸ್ಕರ ಅದು ಯಾವ ರೀತಿ ಮಾತಾಡಿದೆ ಅದೇ ರೀತಿ ಆಗ್ತಿದ್ದೀನಿ. ಡೈಲಿ ವಾಯ್ಸ್ ಓವರ್ ಕೊಡಬೇಕಾದ್ರೆ ತುಂಬ ಸತಿ ಕಟ್ ಮಾಡಿ ಕೊಡ್ತಿದ್ದೆ. ಇವತ್ತು ಯಾವ ರೀತಿ ಮಾತಾಡ್ತಿದ್ದೀನಿ ಆ ರೀತಿಯೇ ಆಗ್ತಿದ್ದೀನಿ. ಮನೆಗೆ ಹೋಗೋ ದಾರಿಲಿ ಇಲ್ಲಿ ಸರ್ಕಸ್ ಮಾಡ್ತಿದ್ರು. ಮಕ್ಕಳು ನೋಡಿದ್ರೆ ಇನ್ನೇನು ಬಿಡ್ತಾರೆ, ಓಕೆ ಮಕ್ಳಿಗೆ ತೋರಿಸೋಣ ಅಂತ ಕರ್ಕೊಂಡು ಹೋದೆ. ಬಟ್ ನಾನು ಅಂದ್ಕೊಂಡಿದ್ದೆ ಏನೋ ಸಣ್ಣ ಪುಟ್ಟದ್ದು ಏನೇನೋ ಮಾಡ್ತಾರಲ್ಲ ಆ ರೀತಿ ಏನೋ ಮಾಡ್ತಾರೆ ಅಂತ ನಾನು ಅಂದ್ಕೊಂಡ್ರೆ, ಮ್ಯಾಜಿಕ್ ಮಾಡೋದು ಮಾಯ ಮಾಡೋದು ಏನೇನೋ ಆ ರೀತಿ ಅಂದ್ಕೊಂಡ್ರೆ, ಇವ್ರು ನೋಡಿದರೆ ಎಕ್ಸ್ಟ್ರಾಡಿನರಿ ಪರ್ಸನ್ಸು. ಟ್ಯೂಬ್ಲೈಟ್ ಹೊಡ್ದಾಕೋದಂತೆ, ಆಟೋ ಹತ್ತಿಸ್ಕೊಳ್ಳೋದಂತೆ, ತಲೆಗೆ ಉಟ್ಕೊಳ್ಳೋದಂತೆ, ಬರೀ ಇದೇ ರೀತಿ ವಿಚಿತ್ರವಾದ ವರ್ತನೆಗಳ ಥರ ಅಂತ ಅನ್ನಿಸ್ತು ನನಗೆ. ನಾವು ಜರ್ನಿ ಮಾಡ್ತಿರ್ತೀವಲ್ಲ, ನೋಡ್ತಿರ್ತೀವಿ ಎಷ್ಟು ಜನ ಹ್ಯಾಂಡಿಕ್ಯಾಪ್ಟ್ಗಳು ಎಷ್ಟು ಕಷ್ಟದಿಂದ ಲೈಫ್ ಲೀಡ್ ಮಾಡ್ತಿರ್ತಾರೆ ಗೊತ್ತಾ ಪಾಪ. ಬಟ್ ಇಂಥವ್ರಿಗೆಲ್ಲ ದೇವರು ನಮಗೆ ಹೆಲ್ತ್ ಚೆನ್ನಾಗೈತೆ, ಆರೋಗ್ಯ ಚೆನ್ನಾಗೈತೆ, ಮತ್ತು ನಮ್ಮ ಬಾಡಿ ಚೆನ್ನಾಗೈತೆ ಅಂತಂದರೆ ದೇವರು ಆ ರೀತಿ ನಮಗೆ ಕೊಟ್ಟಿದ್ದಾನೆ ಅಂದರೆ ನಾವು ತುಂಬ ಗ್ರೇಟ್ಫುಲ್ ಆಗಿರಬೇಕು. ನಮಗೆ ನಾವೇ ಏನೋ ಒಂದು ಆಯಿತಾ, ಓಕೆ ಅದು ಅಚಾನಕ್ಕಾಗಿ ಏನೋ ಒಂದು ಆಯಿತು, ನಮಗೆ ನಾವೇ ಹಾನಿ ಮಾಡ್ಕೊಳ್ಳೋ ಅಂಥದ್ದು ಅದು ಎಷ್ಟರ ಮಟ್ಟಿಗೆ ಸರಿ. ಈಗ ಏನಪ್ಪ ಇವ್ರ ಬಗ್ಗೆ ನಿಜವಾಗ್ಲೂ ಹೇಳೋಕ್ಕೆ ಆಯ್ತಿಲ್ಲ. ನಮ್ಗೆ ಇನ್ ಕೇಸ್ ಏನಾದರೂ ಒಂದು ಚಿಕ್ಕ ಇಂಜುರಿ ಆಯಿತು ಅಂತ ಅಂದರೆ ಅಯ್ಯೋ ಹಿಂಗೆ ಆಯ್ತಲ್ಲ ಅಂತ ಅನಿಸುತ್ತೆ. ಬಟ್ ಇವರು ಮಾಡ್ಕೊಳ್ಳೋ ಅಂಥದ್ದು ಅದು ಎಷ್ಟರ ಮಟ್ಟಿಗೆ ಸರಿ. ಎಷ್ಟೋ ಜನ ನಿಜವಾಗ್ಲೂ ಯಾರಿಗೆ ಹೆಲ್ತ್ ಅಪ್ಸೆಟ್ ಆಗಿರುತ್ತೆ ಅವ್ರಿಗೆ ಗೊತ್ತು ನಿಜವಾಗ್ಲೂ ಆರೋಗ್ಯ ಅಂದರೆ ನಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟು, ನಮ್ಮ ಹೆಲ್ತು, ನಮ್ಮ ಬಾಡಿ ನಮ್ಗೆ ಎಷ್ಟು ಇಂಪಾರ್ಟೆಂಟು ಅಂತ. ಬಟ್ ಇವ್ರ ಬಗ್ಗೆ ಹೇಳೋಕ್ಕಾಗ್ತಾ ಇಲ್ಲ ನನಗೆ. ಬಟ್ ಆ ವಿಡಿಯೋ ನೋಡ್ತಾ ನನಗೆ ಏನು ಮಾತು ಬರ್ತಾ ಇದೆ ಅದು ನಾನು ಮಾತಾಡ್ತಾ ಇದ್ದೀನಿ. ಪ್ಲೀಸ್ ಇದರಿಂದ ನನ್ನಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ಐ ಆಮ್ ರಿಯಲಿ ಸೋ ಸಾರಿ. ಬಟ್ ಈ ರೀತಿ ಮಾಡೋದು ನನಗೆ ಸರಿ ಅಂತ ಅನ್ನಿಸ್ಲಿಲ್ಲ. ಅದಕ್ಕೆ ನನ್ನದು ಆನೆಸ್ಟ್ ಒಪಿನಿಯನ್ ಏನಿತ್ತು ನಾನು ಅದನ್ನು ಶೇರ್ ಮಾಡಿದ್ದೀನಿ ಅಷ್ಟೇ. ಓಕೆ, ಇದೆಲ್ಲ ಮುಗೀತು. ಈ ಥರ ಡ್ಯಾನ್ಸ್ ಮಾಡ್ತಿದ್ದಾರಲ್ಲ, ಆ ಡ್ಯಾನ್ಸ್ ಮಾಡಿದ್ದು ಓಕೆ ಅಂತ ಅನ್ನಿಸ್ತು. ಏನೋ ಎಂಟರ್ಟೈನ್ಮೆಂಟು, ಏನೋ ಅವ್ರಿಗೆ ಬಂದಂಥ ಸ್ಟೆಪ್ಪು ಏನೋ ಮಾಡ್ತಿದ್ದಾರೆ. ಓಕೆ, ಡ್ಯಾನ್ಸ್ ಬಿಡಿ. ಬಟ್ ಆ ರೀತಿ ನನಗೆ ಅಷ್ಟು ಸರಿ ಅಂತ ಅನ್ನಿಸ್ಲಿಲ್ಲ. ಈಗಲೂ ಕೂಡ ಈ ರೀತಿ ಮಾಡ್ತಾರಾ? ಕೈಕಾಲು ಚೆನ್ನಾಗಿಲ್ಲದೆ ಇರೋರೆಲ್ಲ ದುಡ್ಕೊಂಡು ತಿಂತಿದ್ದಾರೆ. ಬಟ್ ಇವರು ಈ ರೀತಿ ಎಲ್ಲ ಮಾಡ್ಕೊಳ್ಳೋ ಅಂಥದ್ದು ಎಷ್ಟು ಸರಿ ಅಂತ ಅನಿಸುತ್ತೆ ಅಂತ ಎಮೋಷ್ನಲಿ ಆ ರೀತಿ ನನಗೆ ಏನು ಬತ್ತೋ ಅದು ಮಾತಾಡಿದ್ದೀನಿ. ಓಕೆ, ನೀವು ಇದುವರೆಗೂ ಕೂಡ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಥ್ಯಾಂಕ್ ಯು. ಯಾರಿನ್ನೂ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನು ಅನ್ಕೋತಿರೋ ಏನೋ ನನಗೆ ಗೊತ್ತಿಲ್ಲ. ಬಟ್ ನಾವು ಎಲ್ಲೋ ಕುಂತ್ಕೊಂಡು ಒಂದು ವಿಡಿಯೋ ಮಾಡ್ತೀವಿ, ಬಟ್ ನೀವು ಎಲ್ಲೋ ಕುಂತ್ಕೊಂಡು ಲೈಕ್ ಮಾಡ್ತೀರಾ ಮತ್ತು ಕಮೆಂಟ್ ಮಾಡ್ತೀರಾ, ಎಸ್ಪೆಷಲಿ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತಂದರೆ ನಿಜ ನನಗೆ ತುಂಬಾ ಖುಷಿ ಆಗುತ್ತೆ. ನಾನು ಇವಾಗೆಲ್ಲ ತುಂಬ ವರ್ಷದಿಂದ ಯೂಟ್ಯೂಬ್ ಮಾಡ್ಬೇಕು ಅನ್ಕೋತಿದ್ದೆ. ಬಟ್ ಮಾಡೋಕ್ಕಾಯ್ತಿರ್ಲಿಲ್ಲ. ಏನು ಅನ್ಕೋತಾರೋ ಏನೋ ಎಂತೋ ಅದೇ ರೀತಿ ಥಾಟ್ಸಿತ್ತು. ಬಟ್ ಈ ಸರಿ ನಮ್ಮ ಮನೆಯವ್ರು ಎಂಕರೇಜ್ ಮಾಡಿ ಕಂಪಲ್ಸರಿ ಮಾಡೇ ಬಿಡೋಣ ಅಂತ ಮಾಡ್ತಿದ್ದೀನಿ. ಬಟ್ ನನಗೆ 100 ಸಬ್ಸ್ಕ್ರೈಬರ್ ಜಸ್ಟ್ 2 ವೀಡಿಯೋಗೆ, ತುಂಬ ಜನಕ್ಕೆ ಒಂದು ವೀಡಿಯೋಗೆ 5,000 ಸಬ್ಸ್ಕ್ರೈಬರ್ ತುಂಬಾ ಇರ್ತಾರೆ. ಬಟ್ ನನಗೆ 2 ವೀಡಿಯೋಗೆ 100 ಸಬ್ಸ್ಕ್ರೈಬರ್ ಆದ್ರೆ ನನಗೆ ಅವಾಗಲಿಂದ ಸ್ವಲ್ಪ ಜಾಸ್ತಿ ಎಂಕರೇಜ್ ಸಿಕ್ತು. ನನಗೆ ಆ್ಯಕ್ಚುಲಿ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಅಷ್ಟು ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ನನಗೆ ಅಷ್ಟು ಖುಷಿ ಕೊಡುತ್ತೆ. ನಾಟ್ ಓನ್ಲಿ ಮೀ, ಆ್ಯಕ್ಚುಲಿ ಯಾರ್ಯಾರು ಯೂಟ್ಯೂಬ್ ಶುರು ಮಾಡಿದ್ದಾರೆ, ಎಸ್ಪೆಷಲಿ ಇವಾಗ ಶುರು ಮಾಡಿದ್ದಾರೆ, ಅವರಿಗೆಲ್ಲ ಒಂದೊಂದು ಸಬ್ಸ್ಕ್ರೈಬ್ ಕೂಡ ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಏನೋ ಒಂದು ಆಸೆ ಇಟ್ಕೊಂಡು ನಾವು ಯೂಟ್ಯೂಬ್ ಮಾಡಬೇಕು ಅಂತ ಇರ್ತೀವಿ, ಆ ಸಿಚುವೇಷನಲ್ಲಿ ನಿಮ್ಮ ಎಂಕರೇಜ್ ಸಿಕ್ತು ಅಂತ ಅಂದರೆ ನಿಜ ತುಂಬಾ ಖುಷಿ ಅಂತ ಅನಿಸುತ್ತೆ. ತುಂಬಾ ಥ್ಯಾಂಕ್ ಯು. ನನಗಿದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಬಟ್ ಇದು ಆ್ಯಕ್ಚುಲಿ ಈ ನಂಬರ್ ಏನಿದೆ ಸಬ್ಸ್ಕ್ರೈಬ್ ನಂಬರು ಬೇರೆಯವರಿಗೆ ಜಸ್ಟ್ ಇವಾಗ 230 ಏನೋ ಆಗಿದೆ. 230ಗೆ ಈ ರೀತಿ ಆಡ್ತಿದ್ದಾಳೆ ಅಂತ ಅನ್ಕೊಂತೀರಾ. ಬಟ್ ನನಗೆ ನಿಜ ತುಂಬಾ ಖುಷಿ ಕೊಡೋ ಅಂತ ಇದು. ಆ್ಯಕ್ಚುಲಿ ನಾನು ಚಿಕ್ಕದ್ರಲ್ಲೂ ಕೂಡ ನಾನು ತುಂಬ ಖುಷಿ ಕಾಣ್ತೀನಿ. ಬಟ್ 230 ಜನ ಸಬ್ಸ್ಕ್ರೈಬರ್ ಅಂತ ಅಂದರೆ ನನ್ನ ವೀಡಿಯೋನ ನಾನು ತುಂಬಾ ಪ್ರತಿಯೊಬ್ಬರಿಗೂ ತುಂಬ ಎಫರ್ಟ್ ಹಾಕಿ ವೀಡಿಯೋ ಮಾಡ್ತಾರೆ. ಅದು ಎಡಿಟಿಂಗ್ ಪ್ರೊಸೆಸ್ಸು ಫಸ್ಟ್ ಆಫ್ ಆಲ್ ಗೊತ್ತೇ ಇರೋಲ್ಲ. ಈಗ ನಿಧಾನಕ್ಕೆ ಪ್ರೊಸೆಸಿಂಗ್ ನಡೀತಾ ಇದೆ, ನಿಧಾನಕ್ಕೆ ಕಲಿತಾ ಇದ್ದೀನಿ. ಇವಾಗ ಆ ರೀತಿ ಯಾರಾದರೂ ಒಂದು ಸ್ವಲ್ಪ ಲೈಕ್ ಬಂತು, ಸ್ವಲ್ಪ ನನ್ನ ವ್ಯೂಸ್ ಬಂತು ಅಂತ ಅಂದ್ರಂತೂ ವಿಡಿಯೋ ಮಾಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಎಲ್ಲರಿಗೂ ಕೂಡ ಅದೇ ರೀತಿ. ಓಕೆ, ಜಾಸ್ತಿ ಮಾತಾಡಿದೆ ಅಂತ ಅನ್ಕೋತೀನಿ. ಬಟ್ ಇದೆಲ್ಲ ನನಗೆ ಲೈಫ್ ಲಾಂಗ್ ಮೆಮೊರಿ. ಇದು ನನಗೆ ಆ ಸೆಕೆಂಡಲ್ಲಿ ಏನೇನು ಥಾಟ್ ಬಂತು ನಾನು ಹೇಳಿದ್ದೀನಿ ಅಷ್ಟೇ, ಇದರಲ್ಲಿ ಏನೂ ಇಲ್ಲ. ಓಕೆ, ಥ್ಯಾಂಕ್ ಯು.